ಮೀಟರ್ ಹಾಕೊಂಡು ನಾವು ಗಾಡಿ ಓಡಿಸಿದ್ರು ಈಗ ಸರ್ಕಾರ ನಿಗದಿ ಮಾಡಿರೋದು ಕಿಲೋಮೀಟರ್ಗೆ 18 ರೂಪಾಯಿ, ಮಿನಿಮಮ್ 36 ರೂಪಾಯಿ. ಲಾಸ್ಟ್ ಟೈಮ್ ಕೂಡ ನಮ್ಮೆಲ್ಲ ಸಂಘಟನೆ ಅಧ್ಯಕ್ಷಗಳೆಲ್ಲ ಪ್ರತಿಯೊಂದು ಬಂದು ಇದೇ ತರ ಪ್ರಾಬ್ಲಮ್ ಆಗ್ತಾ ಇದೆ, ಇದನ್ನ ಸರಿಪಡಿಸಿ ಅಂತಾನು ಕೂಡ ಎಲ್ಲ ಊಬರು, ರ್ಯಾಪಿಡೋ, ನಮ್ಮ ಯಾತ್ರೆ, ಓಲಾ ಎಲ್ಲಾ ಕಂಪ್ನಿಗೂ ಕೊಟ್ಟಿತ್ತು. ಇವಾಗ ನೀವೇನ್ ಮಾಡ್ತಾ ಇದೀರಾ ಫ್ರಾಡ್ ಕೆಲಸ ಅಂತ ಹೇಳಿದ್ರೆ, ಇವಾಗ ಡ್ರೈವರ್ಗೆ ಒಂದು 10 ಕಿಲೋಮೀಟರ್ ಡ್ಯೂಟಿ ಬರುತ್ತೆ, 180 ರೂಪಾಯಿ ಮೀಟರ್ ಅಲ್ಲಿ ಏನ್ ತೋರಿಸ್ತದೆ ಅದೇ ರೇಟ್ ನ ತೋರಿಸ್ತೀರಾ. ಏನ್ ಲೊಕೇಶನ್ ನೀವು ಕೊಟ್ಟಿರ್ತೀರ ಅದೇ ಲೊಕೇಶನ್ ಅಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗಿ ಎಂಡ್ ಮಾಡೋದಕ್ಕೆ 140 ರೂಪಾಯಿ, 150 ರೂಪಾಯಿ. ಏನಕ್ಕೆ ಆತರ ಮಾಡ್ತಾ ಇರೋದು ಡ್ರೈವರ್ಗಳಿಗೆ? ಎಷ್ಟು ನಿಮ್ಗೆ ಸ್ಕ್ರೀನ್ ಶಾಟ್ ಬೇಕು, ಎಷ್ಟು ಜೆರಾಕ್ಸ್ ಕೊಡ್ಬೇಕು, ನೀವು ಕೊಡಿಯೋದ್ರೆ ನಾವು ತರಿಸ್ತೀವಿ ಇವಾಗ್ಲೇನೆ. ಏನಕ್ಕೆ ಆತರ ಮಾಡ್ತಾ ಇರೋದು? ಎಲ್ಲ ಪ್ರತಿ ಒಂದು ಟ್ರಿಪ್ ಅಲ್ಲೂ ಡ್ರೈವರ್ ಕೇಳೋ ಒಂದೊಂದು ಪ್ರಶ್ನೆಗೂ ಕೂಡ ನೀವೇ ಉತ್ತರ ಕೊಡ್ಬೇಕು. ಅದಕ್ಕೆ ಚಾಲಕರನ್ನ ಕರ್ಕೊಂಡ್ ಬಂದಿದೀವಿ. ಏನಕ್ಕೆ ಆತರ ಮಾಡ್ತಾ ಇರೋದು ನಿಮ್ಗೆ? ಈಗ ನೀವೆಲ್ಲರೂ ಕೂಡ ಚಾಲಕರಿಂದಲೇ ಬೆಳೆದಿರೋದು, ಚಾಲಕರಿಂದಲೇ ತಾನೇ ಬೆಳೆದಿರೋದು. ಚಾಲಕರಿಗೆ ಏನಾದ್ರು ಅನುಕೂಲ ಮಾಡ್ಕೊಡ್ತಿದ್ದೀರಾ? ಚಾಲಕರು ದುಡ್ದು ನಿಮಗ್ ಕೊಡ್ತಾವ್ರೆ. ಏನಕ್ಕೆ ಚಾಲಕರಿಗೆ ಅನ್ಯಾಯ ಮಾಡ್ತಿದ್ದೀರಾ? ಏನಕ್ಕೆ ಮಾಡ್ತಾ ಇದ್ದೀರಾ? ಅದೇ ತಿಳಿಸ್ಕೊಡ್ತೀನಿ. ಈ ತರ ಯಾರಿಗೆ ತಿಳಿಸ್ಕೊಡ್ತೀರಾ? ಮಾರ್ಕೆಟ್ ಪ್ಲೇಸ್ ಅಂತ ಇರುತ್ತಲ್ಲ, ಅವರು ಮಾಡ್ತಿರ್ತಾರೆ. ಸೊ ಅವ್ರಿಗೆ ಈ ತರ ಆಗ್ತಾ ಇದೆ ಪ್ರಾಬ್ಲಮ್ ಡ್ರೈವರ್ಸ್ ಗೆ ಅಂತ ಹೇಳಿ, ಸೊ ನಮ್ ಕಡೆಯಿಂದ ಈ ತರ ಬಂದ್ ಕೊಟ್ಟಿದ್ದಾರೆ. ಇಷ್ಟು ಜನ ಡ್ರೈವರ್ಸ್ ಈ ತರ ಇಶ್ಯೂ ಆಗಿದೆ ಅಂತ ಹೇಳಿ, ಸೊ ಅದಕ್ಕಾಗಿ ಅವ್ರಿಗೆ ಈ ತರ ಕಳಿಸ್ಕೊಟ್ರೆ ಸೊ ಅದನ್ನ ನೋಡ್ಬಿಟ್ಟು ಸರಿ ಮಾಡ್ತಾರೆ. ಮತ್ತೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಆನ್ ಗ್ರೌಂಡ್. ಈಗ ಸರ್ ನಾವ್ ಹೇಳ್ತಾ ಇರೋದು, ಈಗ ಸಾಹೇಬ್ರಿಗೂ ನಾವು ಏನ್ ರೆಸ್ಪೆಕ್ಟ್ ಕೊಡಬೇಕು, ಕಾನೂನು ಅಡಿಯಲ್ಲಿ ನಾವು ಕೊಟ್ಟಿದೀವಿ. ನಿಮ್ಗೂ ಕೂಡ ನಾವು ವಿಚಾರ ತಿಳಿಸ್ಕೊಡ್ತಿರೋದು. ಇವಾಗ ಚಾಲಕರಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನ ನೀವು ಒಂದು ದಿನದಲ್ಲಿ ಸರಿಪಡಿಸ್ಕೊಡ್ಬೇಕು. ನೀವು ಒಂದು ದಿನದಲ್ಲಿ ನೀವು ಸರಿಪಡಿಸ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇನ್ನ ಮುಂಬರುವ ದಿನದಲ್ಲಿ ನಾವ್ ಯಾವಾಗ ಈ ಆಫೀಸ್ ಹತ್ರ ಬಂದು ಕೂತ್ಕೋತೀವೋ, ಮುದ್ಕೆ ಹಾಕ್ತಿವೋ, ಹೋರಾಟ ಮಾಡ್ತೀವೋ ಅದು ನಮಗ್ ಗೊತ್ತು. ಆಯ್ತಾ? ದಯವಿಟ್ಟು ನಿಮ್ಮ ಹತ್ರ ಮನವಿ ಮಾಡ್ಕೋತಿದೀವಿ ಇವತ್ತು ಬಂದು, ಚಾಲಕರು ಹೊಟ್ಟೆ ಮೇಲೆ ಹೊಡೆದು ನೀವು ಉದ್ಧಾರ ಆಗ್ಬೇಡ್ರಿ. ಆಯ್ತಾ? ಚಾಲಕರಿಂದ ನೀವು ಉದ್ಧಾರ ಆಗ್ತಾ ಇರೋದು. ಯಾರು? ಅವರೇ ಮಾರ್ಕೆಟ್. ಇವಾಗ ನಾನು ಕಾಲ್ ಮಾಡಿದ್ರು, ಅವ್ರು ಕಾಲ್ ಮಾಡ್ಬಿಟ್ಟು ಸರ್ ನಮ್ ಕಡೆಯಿಂದ ತೊಂದರೆ ಆಗಿದ್ರೆ ನಾವು ಸರಿಪಡಿಸ್ಕೊಡ್ತೀವಿ, ನನ್ನ ನಂಬರ್ ಯಾರು ಕೊಟ್ರ ಗೊತ್ತಿಲ್ಲ, ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿದಾರೆ. ನಾವು ನಿಮ್ಗೆ ಹೇಳ್ತಾ ಇರೋದು ಸರ್, ನಾವು ಡ್ರೈವರ್ ಹೊಟ್ಟೆ ಮೇಲೆ ಹೊಡೆದು ನೀವು ಬದುಕಕ್ ಹೋಗ್ಬೇಡ್ರಿ. ಡ್ರೈವರ್ ಇಂದ ನೀವು ಬದುಕ್ತಾ ಇರೋದು. ಡ್ರೈವರು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ, ಅದು ಯಾರು ಕೂಡ ಕೇರ್ ಮಾಡಲ್ಲ. ಆಯ್ತಾ? ಡ್ರೈವರ್ ಯಾರಿಗೋಸ್ಕರ ತಲೆ ಬಾಗ್ತಾವ್ರ ಅಂದ್ರೆ ಕಾನೂನಿಗೋಸ್ಕರ ತಲೆ ಬಾಗ್ತಾ ಇರೋದು. ಡ್ರೈವರ್ ಹೊಟ್ಟೆ ಮೇಲೆ ಹೊಡೆದು ಜೀವನ ಮಾಡಕ್ ಹೋಗ್ಬೇಡ್ರಿ. ಇಷ್ಟು ಜನ ಚಾಲಕರು ಇವತ್ತು ಬಂದವ್ರೆ, ಅವ್ರಿಗೆ ಏನು ಉತ್ತರ ಕೊಡ್ತೀರಾ ಕೊಡ್ರಿ ನೀವು ಇವತ್ತು. ಅದೇ ಇವಾಗ ತಂದು ಕೊಟ್ಟಿದ್ದೀರಲ್ಲ, ಅವ್ರ ಪರವಾಗಿ ನೀವು ಮನವಿ ಕೊಡ್ತಾ ಇದ್ದೀರಾ, ಅದನ್ನೇ ಕಳಿಸ್ಕೊಡಿ. ಇದನ್ನ ನಮಗೆ ಎಷ್ಟು ದಿನದಲ್ಲಿ ನಮ್ಗೆ ಸರಿಪಡಿಸ್ಕೊಡ್ತೀರಾ? ಬೇಗ ಕಳಿಸ್ತೇನೆ. ನೀವು ಇದನ್ನ ಒಳ್ಳೆ ರೀತಿಲಿ ಸರಿಪಡಿಸ್ಕೊಡಿ. ಇದು ಇಷ್ಟು ಜನ ಚಾಲಕರು ಸಮಸ್ಯೆ ಆಗ್ತಾ ಇರೋದಲ್ಲ. 3 ಲಕ್ಷ ಜನ ಆಟೋ ಚಾಲಕರು ಬೆಂಗಳೂರಲ್ಲಿ ಇದ್ದಾರೆ. ಇನ್ನ ಕ್ಯಾಬ್ ಚಾಲಕರು, ಆಟೋ ಚಾಲಕರು ಒಂದಾಗಿ ನಿಮ್ ಆಫೀಸ್ ಮುಂದೆ ಬಂದು ಅಂತ ಹೇಳಿದ್ರೆ ನಿಜವಾಗ್ಲೂ ಆಫೀಸ್ ಅಂತೂ ಧ್ವಂಸ ಆಗೋಗುತ್ತೆ. ಇದು ನಿಮ್ಗೆ ಓಪನ್ ಆಗಿ ಹೇಳ್ತಾ ಇದೀವಿ. ಅದು ಎಷ್ಟಾದ್ರೂ ಕೇಸ್ ಆಗ್ಲಿ ನಮ್ಮ ಮೇಲೆ, ಚಾಲಕರಿಗೋಸ್ಕರ ನಾವ್ ಏನ್ ಹೋರಾಟ ಮಾಡ್ಬೇಕು ನಾವು ಮಾಡ್ತೀವಿ. ಆಯ್ತಾ? ನಾವು ಚಾಲಕರಿಗೋಸ್ಕರ ಸಂಘಟನೆ ಕಟ್ಟಿದೀವಿ. ನಿಮ್ ತರ ಫ್ರಾಡ್ ಕಂಪ್ನಿಗಳನ್ನ ಉದ್ಧಾರ ಮಾಡಕ್ಕಂತೂ ನಾವಿಲ್ಲ. ಇವತ್ತು ಚಾಲಕರು ನಿಮ್ಮನ್ನ ಉದ್ಧಾರ ಮಾಡ್ತಾ ಇರೋದು. ಇದನ್ನ ನೀವು ಈ ವಾರದಲ್ಲಿ, ಈಗ ಒಂದಿನ 2 ದಿನ, ಈ ವಾರದಲ್ಲಿ ನೀವು ರಿಸಲ್ಟ್ ಕೊಡ್ಬೇಕು. ಈ ವಾರದಲ್ಲಿ ನಮ್ಮ ಪದಾಧಿಕಾರಿಗಳು ನಾವು ಮತ್ತೆ ಬರ್ತೀವಿ. ನಾವು ಮತ್ತೆ ಬಂದು ಇನ್ನೂ ಒಂದ್ಸತಿ ತಿಳಿಸ್ಕೊಡ್ತೀವಿ. ಈ ಶನಿವಾರದೊಳಗಡೆ ನೀವೇನಾದ್ರೂ ಇದನ್ನ ಸರಿಪಡಿಸಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ನಿಜವಾಗ್ಲೂ ನಿಮ್ ಆಫೀಸ್ ಅಂತೂ ಕ್ಲೋಸ್ ಮಾಡಿಸ್ತೀವಿ. ಆಯ್ತಾ? ಇದನ್ನಂತೂ ನಿಮ್ ಮನೆ ಬರದಲ್ಲಿ ಬರ್ತಿಕೊಳ್ಳಿ. ಈಗ ನಿಮ್ಮ ಹತ್ರ ಬೈಕ್ ಇದೆಯಾ? ಅದನ್ನ ತಕೊಂಡೋಗಿ ಬಾಡಿಗೆ ಹೊಡಿಯಕ್ಕ ನೀವು ತಗೊಂಡಿರೋದು, ಇಲ್ಲ ಮನೆ ಯೂಸ್ ತಾನೆ ತಗೊಂಡಿರೋದು? ನಿಮ್ ಹೆಸರೇನು? ಪ್ರಜ್ವಲ್ ಅವ್ರೆ. ಬೈಕ್ ಏನಕ್ಕಿರೋದು? ನಿಮ್ ಹೆಂಡತಿ ಮಕ್ಳು ಕರ್ಕೊಂಡು ಹೋಗೋ, ಇಲ್ಲ ನಿಮ್ ಫ್ಯಾಮಿಲಿ ಕರ್ಕೊಂಡು ಹೋಗೋ, ಇಲ್ಲ ನೀವು ಡ್ಯೂಟಿ ಹೋಗಿದ್ ಬರಕ್ಕೆ ಬೈಕ್ ಇರೋದು. ಅದ್ರಲ್ಲೇ ಬಾಡಿಗೆ ಹೊಡ್ಕೊಂಡು ಬೇರೆಯವ್ರ ಹೊಟ್ಟೆ ಮೇಲೆ ಹೊಡ್ಕೊಂಡು ಜೀವನ ಮಾಡಕ್ಕಲ್ಲ ಬೈಕ್ ಇರೋದು. ಆಯ್ತಾ? ಆ ತರ ಬೈಕ್ ಟ್ಯಾಕ್ಸಿ ಬರ್ಬೇಕಂತ ಹೇಳಿದ್ರೆ ಅದು ಸರ್ಕಾರ ತಗೊಳುತ್ತೆ, ಕಾನೂನು ತಗೊಳುತ್ತೆ. ಅದಕ್ಕೆ ಏನು ಆಟೋ ಚಾಲಕರಿಗೆ ಎಲ್ಲೋ ಬೋರ್ಡ್ ಅಂತ ಏನು ನಿಯಮಗಳು ಇದಾವೆ, ಆ ರೀತಿ ತಗೊಂಡ್ಬಂದ್ರೆ ನಾವ್ ಯಾರು ಕೇಳಲ್ಲ. ವೈಟ್ ಬೋರ್ಡ್ ಅಲ್ಲಿ ಕಳ್ತಾರ ಮಾಡಿ ಅಂತ ನೀವೇ ಬಿಟ್ಟಿದ್ರ ಬೈಕ್ ಟ್ಯಾಕ್ಸಿ ಅವ್ರನ್ನ. ಕರೆಕ್ಟ್ ತಾನೆ? ಬಿಟ್ಟಿದ್ದೀರಾ ತಾನೆ? ಈಗ ಆಯ್ತಪ್ಪ, ನಿಮ್ಗೆ ಬೈಕ್ ಟ್ಯಾಕ್ಸಿ ನಡ್ಸಕ್ಕೆ ನೀವು ಲೈಸೆನ್ಸ್ ತಗೊಂಡಿದ್ದೀರಾ? ಅಲ್ಲಲ್ಲ, ಬಿಟ್ಟಿಲ್ಲ ಅಂತ ಹೇಳಿದ್ಮೇಲೆ ಏನಕ್ಕೆ ಮಂಗಂತರ ಅವ್ರನ್ನ ಅವ್ರ ಜೀವನವನ್ನ ಕಿತ್ಕೋತಿದ್ದೀರಾ ನೀವು? ಇವಾಗ ಮೊನ್ನೆ ಎಲ್ಲ ಸತ್ತೋದ್ರು ಬೈಕಲ್ಲೆಲ್ಲ ಬಿದ್ದು, ಏನು ಪ್ರಯೋಜನ ಇಲ್ಲ. ಅವ್ರಿಗೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ ನಾವೊಂದು ಫ್ರಾಡ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದೀವಿ ಅಂತ. ಈ ಅಗ್ರಿಗೇಟ್ ಕಂಪ್ನಿಗಳು ಇದಾವಲ್ಲ, ಇವೆಲ್ಲ ಫ್ರಾಡ್ ಕಂಪ್ನಿಗಳೇ. ಯಾವ್ದು ಒಳ್ಳೆ ಕಂಪ್ನಿ ಯಾವ್ದು ಇಲ್ಲ. ಅದಕ್ಕೆ ನಾವ್ ಹೇಳ್ತಾ ಇರೋದು, ಸರ್ಕಾರದಿಂದಲೇ ಒಂದ್ ಹಾಕ್ಬಿಡಿ. ಈ ಓಲಾ, ಊಬರ್, ರ್ಯಾಪಿಡೋ ನಮ್ಮ ಯಾತ್ರೆಗಳನ್ನ ನಾವು ಬಂದ್ ಮಾಡಿಸ್ತೀವಿ.
ಅತಿ ಶೀಘ್ರದಲ್ಲಿ ಸರ್ಕಾರದಿಂದ ಆಪ್ಗಳನ್ನ ಬಿಡ್ತಾರೆ. ಅತಿ ಶೀಘ್ರದಲ್ಲಿ ನಿಮ್ ಊಬರ್ ಕಂಪನಿನೂ ಕೂಡ ಮುಂಡ್ ಮುಚ್ಕೊಂಡು ಹೋಗುತ್ತೆ. ಆಲ್ರೆಡಿ ಚಾಲಕರ ಜೀವನನ ಹಾಳು ಮಾಡಿ ಇಟ್ಟಿದ್ದೀರಾ. ಮಾರ್ಕೆಟ್ ಪ್ಲೇಸ್ ಅಂತ ಇರುತ್ತೆ. ನಿಮ್ಮ ವೆಂಡರ್ಗಳು ಎಷ್ಟು ಆಟೋಗಳಿಗೆ ಅಂದ್ರೆ ಎಲೆಕ್ಟ್ರಿಕಲ್ ಆಟೋ ವೆಂಡರ್ಗಳು ಎಷ್ಟು ಜನ ಕೊಟ್ಟಿದ್ದೀರಾ? ನಮ್ಮ ಚಾಲಕರಿಂದ ನೀವು ಬೆಳೆದು ಎಲೆಕ್ಟ್ರಿಕಲ್ ಆಟೋಗಳಿಗೆ ವೆಂಡರ್ ಕೊಟ್ಬಿಟ್ಟು ಫಸ್ಟ್ ಪ್ರಿಫರೆನ್ಸ್ ಅವ್ರು ಕೊಡ್ತಾ ಇದ್ದೀರಾ. ಕ್ಯಾಬ್ ಆಗಿರ್ಲಿ, ನಿಮ್ದೇ ಓನ್ ಕ್ಯಾಬ್ಗಳು ನಮ್ಮ ಕ್ಯಾಬ್ಗಳನ್ನ ಬುಕ್ಕಿಂಗ್ ನಿಮ್ಮ ಓನ್ ಕ್ಯಾಬ್ಗಳಿಗೆ ಹೆಚ್ಚಿಗೆ ಕೊಡ್ತಾ ಇದ್ದೀರಾ. ಅವ್ರ ಬಾಡಿಗೆ ಹೆಚ್ಚು ಕೊಡ್ತಾ ಇದ್ದೀರಾ. ಅಲ್ಲಿಗೆ ನಮ್ಮಿಂದ ನೀವು ಬೆಳೆದು ನೀವು ಸ್ವಂತ ಕಾರುಗಳು, ಸ್ವಂತ ಆಟೋಗಳಿಗೆ, ವೆಂಡರ್ಗಳಿಗೆ, ಎಲೆಕ್ಟ್ರಿಕಲ್ ಆಟೋಗಳಿಗೆ ನೀವು ಬಾಡಿಗೆ ಕೊಡ್ತಾರೆ. ಇವರೆಲ್ಲ ಏನಾಗಬೇಕು ಡ್ರೈವರ್ಗಳು? ಅದು ಬೈಕ್ ಇವರೆಲ್ಲ ಏನಾಗಬೇಕು ಡ್ರೈವರ್ಗಳು? ಫಸ್ಟ್ ಆಫ್ ಆಲ್ ನೀವು ಬೈಕ್ ತಗೋಬೇಕಾದ್ರೆ ನಾನು ಸಾರ್ವಜನಿಕರಿಗೆ ಸೇವೆ ಕೊಡ್ತೀನಿ ಅಂತ ಬೈಕ್ ಗೊತ್ತಾಯ್ತಾ? ನಮ್ಮ ಪರ್ಸನಲ್ ಅಂತ ತಗೊಳೋದು ಅದನ್ನ ಫಸ್ಟ್ ಇಡೀ ಕರ್ನಾಟಕದಲ್ಲೇ ನಿಮ್ಮ ಆಫೀಸ್ ಎಲ್ಲೂ ಇಡಕ್ ಬಿಡಲ್ಲ. ಇವತ್ತು ನಾವೆಲ್ಲ ಚಾಲಕರು ಪರವಾಗಿ ನಿಮ್ಗೆ ಕೊಟ್ಟಿದ್ದೀವಿ. ಇದು ನಮ್ಮ ಸಂಘಟನೆ ಚಾಲಕರಿಗೆ ಪ್ರಾಬ್ಲಮ್ ಅಂತಲ್ಲ. ಇಡೀ ಬೆಂಗಳೂರಲ್ಲಿ ಏನಪ್ಪ ಒಂದ್ ನಿಮಿಷ, ಇಡೀ ಬೆಂಗಳೂರಲ್ಲಿ ಎಷ್ಟು ಜನ ಡ್ರೈವರ್ಗಳಿದ್ದಾರೆ ಎಲ್ಲರಿಗೂ ಸಮಸ್ಯೆ ಆಗ್ತಾ ಇರೋದು ಆಯ್ತಾ. ಕಿಲೋಮೀಟರ್ಗೆ 14 ರೂಪಾಯಿ 13 ರೂಪಾಯಿನ ಕೊಡ್ತಾವ್ರೆ. ನೀವು ಕಿಲೋಮೀಟರ್ಗೆ ಏನ್ ಸರ್ಕಾರ ನಿಗದಿ ಮಾಡಿದೆ 18 ರೂಪಾಯಿ, ಅದನ್ನ ಕೊಡ್ಲೇಬೇಕು. ಇನ್ಸೆಂಟಿವ್ ಆಸೆ ತೋರಿಸ್ಬಿಟ್ಟು ಚಾಲಕರನ್ನ ಹಾಳು ಮಾಡಕ್ ಹೋಗ್ಬೇಡಿ. ಸರ್ಕಾರ ಏನ್ ನಿಗದಿ ಪಡಿಸಿದೆ ನಿಮ್ ಇನ್ಸೆಂಟಿವ್ ಯಾರಿಗೂ ಬೇಡ, ಚಾಲಕರಿಗೂ ಬೇಡ, ನೀವು ಉದ್ಧಾರ ಮಾಡೋದು ಬೇಡ. ಚಾಲಕರಿಂದ ನೀವು ಉದ್ಧಾರ ಆಗ್ತಿದ್ದೀರಾ. ಏನ್ ಸರ್ಕಾರ ನಿಗದಿ ಮಾಡಿದೆ 18 ರೂಪಾಯಿ, ಅದನ್ನ ಚಾಲಕರಿಗೆ ಕೊಡಿ ಆಯ್ತಾ. ಮಾತಾಡಿ. ಈ ತರ ಮನೆ ಬಂದ್ ಕೊಟ್ಟಿದ್ದಾರೆ ಊಬರ್ ಆಫೀಸ್ ಅಲ್ಲಿ, ಕಿಲೋಮೀಟರ್ ಫೇರ್ ಕಡಿಮೆ ಬರ್ತಾ ಇದೆ ಅಂತ. ಸೊ ಇದನ್ನ ನಾವು ನಮ್ಗಿಂತ ಹೈಯರ್ ಲೆವೆಲ್ ಗೆ ತಿಳಿಸಿ ಈ ತರ ಆಟೋ ಡ್ರೈವರ್ಸ್ ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ. ಸೊ ಅದು ಸರ್ಕಾರದ ರೇಟ್ ಏನಿದೆ 18 ಕಿಲೋಮೀಟರ್ಸ್, ಸೊ ಅದನ್ನ ಕೇಳಿ ಕಿಲೋಮೀಟರ್ ಅಲ್ಲ 18 ರೂಪಾಯಿ ಕಿಲೋಮೀಟರ್ಗೆ 18 ರೂಪಾಯಿ. ನೀವು ತಿಳಿಸೋದಲ್ಲ, ನಿಮ್ಮ ಹೈಯರ್ ಯಾರಿದಾರೆ ಅವ್ರು ತಿಳಿಸೋದಲ್ಲ. ದಿಕ್ಕಾ ಮುಚ್ಕೊಂಡು ಚಾಲಕರಿಂದ ನಾವು ಬೆಳಿತಾ ಇದೀವಿ, ನೀನ್ ಕೆಲಸ ಮಾಡ್ಕೊಡಪ್ಪ ಅಂತ ಈ ತರ ಮಾತಾಡ್ರೆ ಅವ್ನು ಕೆಲಸ ಮಾಡ್ಕೊಡ್ತಾನೆ ಆಯ್ತಾ. ನೀವು ಇಲ್ಲಿ ಸ್ಲೋ ಮಾತಾಡೋದಲ್ಲ, ಇಲ್ಲಿ ಎಷ್ಟು ಗಟ್ಟಿಯಾಗಿ ಮಾತಾಡ್ತಿದ್ರೆ ಅಲ್ಲೂ ಅದೇ ತರ ಗಟ್ಟಿಯಾಗಿ ಮಾತಾಡ್ಬೇಕಾಯ್ತಾ. ಆಮೇಲೆ ಇನ್ನೊಂದು ವಿಚಾರ, ನೀವೇನಾದ್ರೂ ಇದನ್ನ ಮಾಡ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಕಾನೂನಿಗೆ ಇವತ್ತು ತಲೆಬಾಗಿದ್ದೀವಿ. ನಾಳೆ ದಿನ ಏನಾದ್ರೂ ಪರವಾಗಿಲ್ಲ ನಿಮ್ಮ ಕಂಪನಿ ಹತ್ರ ಬಂದು ಹೋರಾಟ ದೊಡ್ಡ ಮಟ್ಟಕ್ಕೆ ಮಾಡೇ ಮಾಡ್ತೀವಿ. ಇದನ್ನ ಬರ್ದಿಕ್ಕೊಡಿ ಆಯ್ತಾ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ BR ಅಂಬೇಡ್ಕರ್ ಆಟೋ ಚಾಲಕರ ಸಂಘಟನೆಯಿಂದ ರಾಜು ಮಾತಾಡ್ತಿರೋದು. ಇವತ್ತು ನಮ್ಮೆಲ್ಲಾ ಸಂಘಟನೆ ಚಾಲಕರು ಬಸ್ ರೋಡ್ ಅಲ್ಲಿರುವಂತ ಊಬರ್ ಆಫೀಸ್ ಹತ್ರ ಬಂದಿದ್ದೀವಿ. ವಿಚಾರ ಬಂದು ಇವತ್ತು ಲೆಟರ್ನು ಕೂಡ ನಮ್ಮ ಸಂಘಟನೆಯಿಂದ ಕೊಟ್ಟಿದ್ದೀವಿ. ನಮ್ಮ ಸಂಘಟನೆ ಚಾಲಕರಿಗೆ ಅಂತಲ್ಲ, ಎಲ್ಲಾ ಚಾಲಕರ ವರ್ಗಕ್ಕೆ. ಕಿಲೋಮೀಟರ್ಗೆ 18 ರೂಪಾಯಿ ಸರ್ಕಾರ ನಿಗದಿ ಮಾಡಿದೆ. ಇವತ್ತು ದಿನದಲ್ಲಿ ಊಬರ್ ಅವನು 13 ರೂಪಾಯಿ 14 ರೂಪಾಯಿ ಕಿಲೋಮೀಟರ್ಗೆ ಕೊಡ್ತಾವನೆ. ನಾವು ಬುಕ್ಕಿಂಗ್ ತಗೊಳ್ಳೋಂತ ಟೈಮಲ್ಲಿ 10 ಕಿಲೋಮೀಟರ್ಗೆ 180 ರೂಪಾಯಿನ ತೋರಿಸ್ತಾನೆ. ಅಲ್ಲಿ ಡ್ರಾಪ್ ಮಾಡಿದ ಮೇಲೆ 140 150 ಈ ತರ ಕಿಲೋಮೀಟರ್ ಗಂಟ್ಲೆನೆ ದರೋಡೆನ, ಹಗಲು ದರೋಡೆ ಅಂತ ಹೇಳ್ತಾರಲ್ಲ ಆ ತರ ದರೋಡೆನ ಮಾಡ್ತಾವನೆ. ಹಾಗಾಗಿ ಇವತ್ತು ನಮ್ಮ ಸಂಘಟನೆಯಿಂದ ಅವನಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆನ ಕೊಟ್ಟಿದೀವಿ. 1 ವೀಕ್ ಟೈಮ್ ತಗೊಂಡಿದ್ದಾನೆ ಇದನ್ನ ಸರಿಪಡಿಸಕ್ಕೆ. 1 ವೀಕ್ ಟೈಮ್ ತಗೊಂಡಿದ್ದಾನೆ. 1 ವೀಕಲ್ಲಿ ಏನಾದ್ರೂ ಇವನು ಸರಿಪಡಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಫೀಸ್ ಮುಂದೆಲೆ ಧರಣಿ ಕೂತ್ಕೊಟ್ಟಿವಿ, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ, ಬಿಡಲ್ಲ. ನಿಮ್ಮ ಆಫೀಸನ್ನ ಮುಚ್ಚಿಸ್ತೀವಂತ ಅವನಿಗೆ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆ ಕೊಟ್ಟಿದ್ದೀವಿ. ನಮ್ಮೆಲ್ಲಾ ಚಾಲಕರಿಗೂ ವಿಚಾರ ತಿಳಿಸೋದೇನಂದ್ರೆ, ಯಾವ ಆಪಲ್ಲಿ ನಿಮ್ಗೆ ತೊಂದರೆ ಇದೆ ಡೈರೆಕ್ಟ್ ಆಗಿ ಆಫೀಸ್ ಇರುತ್ತೆ, ಆಫೀಸ್ಗೆ ಹೋಗಿ ಗಟ್ಟಿಯಾಗಿ ಮಾತಾಡಿದಾಗಲೇ ಎಲ್ಲ ಸಮಸ್ಯೆ ಬಗೆಹರಿಯೋದು. ಇವತ್ತು ಕೂಡ ನಮ್ಮ ಚಾಲಕರ ಪರವಾಗಿ ನಮ್ಮ ಸಂಘಟನೆಯಿಂದ ಇವತ್ತು ಬಂದು ಅವನಿಗೆ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ. ಇನ್ನೇನು ಎಷ್ಟು ಜನ ಚಾಲಕರು ಬಂದಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ಕೊಡ್ತೀನಿ. ನಮಸ್ಕಾರ. ನಮ್ಮೆಲ್ಲಾ ಚಾಲಕರಿಗೆ ಏನು ಇದ್ರ ವಿಚಾರವಾಗಿ ಸಾರಿಗೆ ಅಧಿಕಾರಿಗಳು, ಆ ಮುಟ್ಟಾಳ ಅಧಿಕಾರಿಗಳು ಈ ಅಗ್ರಿಗೇಟರ್ ಕಂಪನಿಗಳಿಂದ ಸೂಟ್ ಕೇಸ್ಗಳನ್ನ ತಗೊಂಡು ಈ ರೀತಿ ರೇಟ್ಗಳು ಕಮ್ಮಿ ಇದ್ರು ಕೂಡ, DC-ನೇ ಅಪ್ರೂವಲ್ ಮಾಡಿರುವಂತ ಲೆಟರ್ ಇದ್ರು ಕೂಡ ಕಿಲೋಮೀಟರ್ಗೆ 18 ರೂಪಾಯಿ ನೀಡದೇ ಇರುವಂತ ಅಗ್ರಿಗೇಟರ್ ಕಂಪನಿಗಳು ಇದೊಂದೇ ಅಲ್ಲ, ಇನ್ ಯಾವುದೇ ಅಗ್ರಿಗೇಟರ್ ಕಂಪನಿಗಳು, ಇದು ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದೀವಿ. ಕಿಲೋಮೀಟರ್ಗೆ 18 ಏನ್ ನಿಗದಿ ಮಾಡಿದ್ದಾರೆ ಆಟೋ ಚಾಲಕರಿಗೆ, ಅದು ಪರಿಪೂರ್ಣವಾಗಿ ಆಟೋ ಚಾಲಕರಿಗೆ ಸಿಗಬೇಕು. ಇಲ್ಲ ಅಂದ್ರೆ ಈ ನಾಚಿಕೆಗೆಟ್ಟ ಅಧಿಕಾರಿಗಳಿದಾರಲ್ಲ, ಈ ಅಧಿಕಾರಿ ಒಬ್ಬ ಹೇಳ್ತಾನೆ, ಮೊನ್ನೆ ಯಾರೋ ಒಬ್ಬ ಹೋರಾಟಗಾರರು ಹೋಗಿ ಕೇಳಿದ್ರು, ರೇಟ್ ಫಿಕ್ಸ್ ಮಾಡಿದ್ರೇನು ಅಗ್ರಿಗೇಟರ್ ರೇಟ್ಗಳು ಕೊಡ್ತಾ ಇಲ್ಲ ಅಗ್ರಿಗೇಟರ್ ಕಂಪನಿಗಳು, ಇದರಿಂದ ನಮಗೆ ಕಷ್ಟ ಆಗಿದೆ ಅಂತ ಹೇಳಿದ್ರೆ, ಇಲ್ವಲ್ಲ ನಾವು ಆದೇಶ ಮಾಡಿದೀವಿ, ಅದು ಕೊಟ್ಟಿದೀವಿ, ಯಾವ ರೇಟ್ ಕೊಡ್ತಾ ಇಲ್ಲ ಅಂದ್ರೆ ಅದು ತಪ್ಪು ಅಂತ ಹೇಳ್ತಾನೆ. ಆ ಆದೇಶ ಹೊರಡಿಸಿನೇ 1-1.5 ವರ್ಷ ಆಯ್ತು. ಈಗ ಆಟೋ ಚಾಲಕರದು ಕೂಡ ಇದೇ ತರ ತೊಂದರೆ ಆಗಿದೆ. ತೋರಿಸೋದೊಂದು ರೇಟ್ ಆದ್ರೆ ಕೊಡೋದೇ ಒಂದು ರೇಟು. ಈ ಮುಖಾಂತರ ನಾವೇನ್ ಹೇಳ್ತಾ ಇರೋದು ಅಂದ್ರೆ, ಚಾಲಕರು ಫಸ್ಟ್ ನಾಚಿಕೆ ಗೆಡಬೇಕು. ಚಾಲಕರು
ನಮಗ್ಯಾಕೆ ನಾವು ಏನೋ ಯಾರೋ ಸಂಘಟನೆ ಮಾಡ್ತಾರೆ, ಯಾವ್ದೋ ಒಂದು ಚಾಲಕರು ಮಾಡ್ತಾರೆ, ಯಾರೋ ಒಬ್ರಲ್ಲಿ ಹೋಗಿ ಹೋರಾಟ ಮಾಡ್ತಾರೆ ಅನ್ನೋದಲ್ಲ. ಪ್ರತಿಯೊಂದು ಚಾಲಕರ ವರ್ಗಕ್ಕೆ ಒಳ್ಳೇದಾಗಬೇಕು ಅಂದ್ರೆ ಎಲ್ಲರೂ ಒಗ್ಗೂಡ್ಬೇಕು. ಅದು ಸಂಘಟನೆ ಯಾವುದೇ ಆಗಿರ್ಲಿ, ಚಾಲಕರು ಯಾರೇ ಸಂಘಟಿತರಾಗಿರ್ಲಿ ಅಸಂಘಟಿತರಾಗಿರ್ಲಿ, ಚಾಲಕರೆಲ್ಲ ಒಗ್ಗೂಡ್ಬೇಕು. ನಾಚಿಕೆ ಆಗ್ಬೇಕು ನಮ್ಮ ಚಾಲಕರನ್ನ ನೋಡಿದ್ರೆ. ಯಾಕೆಂದ್ರೆ ಉತ್ತರ ಕರ್ನಾಟಕದಲ್ಲಿ ಇವಾಗ ರೈತರದ್ದು ಹೋರಾಟ ನಡೀತಾ ಇದೆ, ಲಕ್ಷಾಂತರ ಜನ ಸೇರ್ಕೊಂಡಿದ್ದಾರೆ. ಆ ಒಗ್ಗಟ್ಟು ನಮ್ಮ ಆಟೋ ಚಾಲಕರಿಗಿಲ್ವಾ ಅನ್ನೋದೇ ನನ್ಗೊಂದು ಅನುಮಾನ ಮೂಡ್ತಾ ಇದೆ. ಯಾಕೆಂದ್ರೆ ಚಾಲಕರು ಒಗ್ಗೂಡಿದ್ರೆ ಸರ್ಕಾರ ಯಾವ್ದ್ರಿ ಸರ್ಕಾರನೂ ಅಷ್ಟೇ, ಈ ಅಗ್ರಿಕೇಟರ್ ಕಂಪನಿಗಳು ಅಷ್ಟೇ. ಅದಕ್ಕೆ ಗುಲಾಮರಾಗಿ ಅಧಿಕಾರ ಮಾಡ್ತಾ ಇರುವಂತ ಸಾರಿಗೆ ಅಧಿಕಾರಿಗಳಿಗೂ ಇದು ಎಚ್ಚರಿಕೆನೆ. ಈ ಒಂದು ಅಗ್ರಿಕೇಟರ್ ಕಂಪನಿಗಳಲ್ಲಿ ಏನು ಫ್ರಾಡ್